ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನು ಅಂದ್ರೆ, ನಮ್ಮ ಮೈಸೂರು ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಧರ್ಮ ಎಲ್ಲಿಂದ ಶುರುವಾಯಿತು, ಇದರ ಇತಿಹಾಸ ಏನು, ಕ್ಯಾಥೋಲಿಕ್ ಮಿಷನ್ಗಳು ಹೇಗೆಲ್ಲ ಕೆಲಸ ಮಾಡಿದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಿಮ್ಗೆ ಗೊತ್ತಾ, ಮೈಸೂರು ಮಿಷನ್ ಸುಮಾರು 500 ಕಿಲೋಮೀಟರ್ಗಳಷ್ಟು ದೊಡ್ಡದಾಗಿದೆ. ಇದು ಪೂರ್ವದಲ್ಲಿ ಹಾರೋಬೆಲೆ, ಪಶ್ಚಿಮದಲ್ಲಿ ಹಾಸನ, ಉತ್ತರ ಮತ್ತು ದಕ್ಷಿಣದಲ್ಲಿ ನಮ್ಮ ಬೆಂಗಳೂರು ಮತ್ತು ಮೈಸೂರು ತನಕ ಹರಡಿಕೊಂಡಿದೆ. ಅಂದ್ರೆ ಒಂದು ದೊಡ್ಡ ಪ್ರದೇಶವನ್ನೇ ಇದು ಒಳಗೊಂಡಿದೆ. ಮೊದಲಿಗೆ ನಾವು ಹಾರೋಬೆಲೆಗೆ ಹೋಗೋಣ. ಇಲ್ಲಿ ನಿಮಗೆ ಹೋಲಿ ರೋಸರಿ ಚರ್ಚ್ ಸಿಗುತ್ತೆ. ತುಂಬಾನೇ ಸುಂದರವಾದ ಚರ್ಚ್ ಇದು. ಇನ್ನು ಪಶ್ಚಿಮಕ್ಕೆ ಬಂದ್ರೆ ಹಾಸನದಲ್ಲಿ ನಾವು 2 ಪ್ರಮುಖ ಚರ್ಚ್ಗಳನ್ನ ನೋಡಬಹುದು. ಒಂದು ಶೆಟ್ಟಿಹಳ್ಳಿ ಚರ್ಚ್ ಮತ್ತೆ ಇನ್ನೊಂದು ಸೆಂಟ್ ಆಂಟನಿ ಚರ್ಚ್ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 1664ರಲ್ಲೇ ಈ ಮಿಷನ್ ನಲ್ಲಿ ಬರೋಬ್ಬರಿ 11 ಚರ್ಚ್ಗಳು ಶ್ರೀರಂಗಪಟ್ಟಣದಲ್ಲಿದ್ದುವು ಅಂತ ದಾಖಲೆಗಳು ಹೇಳ್ತವೆ. ಅಂದ್ರೆ ಆ ಕಾಲದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಿತ್ತು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಈ ಮಿಷನ್ನ ಭಾಗವಾಗಿದ್ದ ಇನ್ನೂ ಕೆಲವು ಪ್ರಮುಖ ಸ್ಥಳಗಳು ಅಂದ್ರೆ ಕಂಕನಹಳ್ಳಿ, ಮಾಟಳ್ಳಿ, ಶೋಲಾಪುಂಡಿ, ಧರ್ಮಪುರಿ. ಈಗ ನಾವು ಮಾಟಳ್ಳಿಯ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಮಾಟಳ್ಳಿಯು ನಮ್ಮ ಎಂ ಬೆಟ್ಟಗಳ ಹತ್ತಿರ ಇರುವಂತಹ ಒಂದು ಸುಂದರವಾದ ಹಳ್ಳಿ. ಇದು ಎಂ ಬೆಟ್ಟಗಳ ಮೀಸಲು ಅರಣ್ಯದಿಂದ ಸುತ್ತುವರೆದಿದೆ. ಪ್ರಕೃತಿ ಪ್ರಿಯರಿಗೆ ಇದೊಂದು ಅದ್ಭುತ ತಾಣವಾಗಿದೆ. ಈ ಮಾಟಳ್ಳಿ ಸುತ್ತಮುತ್ತಲೂ ನಾವು ಬರೋಬ್ಬರಿ 8 ಚರ್ಚ್ಗಳನ್ನು ನೋಡಬಹುದು. ಅವುಗಳಲ್ಲಿ ಕೆಲವು ಪ್ರಮುಖವಾದವು ಇಂತಿವೆ. ಸೆಂಟ್ ಸೆಬಾಸ್ಟಿಯನ್ ಚರ್ಚ್, ಆಲಂರಾಮ್. ಈ ಚರ್ಚ್ ಮೀಸಲು ಅರಣ್ಯದ ಆಳದಲ್ಲಿ ಕೊಳ್ಳೆಗಾಲದಿಂದ ಅನಿತೂರು ಮುಖ್ಯ ರಸ್ತೆಯಲ್ಲಿ ನೀವು ಒಂದು ಬೋರ್ಡ್ ಅನ್ನ ಕೂಡ ನೋಡಬಹುದಾಗಿದೆ. ಸೆಂಟ್ ಆಂಟೋನಿ ಚರ್ಚ್, ಈ ಸ್ಥಳ ಕೂಡ ಮೀಸಲು ಅರಣ್ಯದ ಆಳದಲ್ಲಿದೆ. ಇನ್ನು ಮೂರನೇದಾಗಿ ಅನ್ನಿ ವೆಲಕ್ಕಣಿ ಮಾತೆ ಕೋವಿಲ್. ಇದೊಂದು ಬೆಟ್ಟದ ತುದಿಯಲ್ಲಿದೆ. ಇದರ ವಿಶೇಷತೆ ಅಂದ್ರೆ ಇದರ ಸುತ್ತಲೂ ನೈಸರ್ಗಿಕ ಬಂಡೆಗಳಿದ್ದು ಒಂದು ವಿಶಿಷ್ಟ ವಾತಾವರಣ ಸೃಷ್ಟಿ ಮಾಡುತ್ತೆ. ಇನ್ನು ಉಳಿದ ಚರ್ಚ್ಗಳು ಅಂದ್ರೆ ಮೇರಿ ಮ್ಯಾಗ್ಡಲಿನ್ ದೇವಾಲಯ, ಸೆಂಟ್ ಆನಸ್ ಚರ್ಚ್ ಸಂದನಪಾಳ್ಯ, ಅವರ್ ಲೇಡಿ ಆಫ್ ಲೂರ್ಡ್ಸ್ ಚರ್ಚ್, ಅನ್ನೈ ವೆಲಾಂಗನಿ ಚರ್ಚ್, ಸೆಂಟ್ ಆಂಟೋನಿ ದ ಹರ್ಮಿಟ್ ಕರುಟು ಕೋವಿಲ್. ಹೀಗೆ ಮೈಸೂರು ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಧರ್ಮ ಹೇಗೆ ಬೇರೂರಿತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಕೆಲವು ಆಸಕ್ತಿದಾಯಕ ಚರ್ಚ್ಗಳ ಬಗ್ಗೆ ನೋಡೋಣ. ಉದಾಹರಣೆಗೆ ಪಾಲಳ್ಳಿ, ದೋರ್ನಳ್ಳಿ ಚರ್ಚ್ ಮತ್ತು ಇನ್ನೂ ಹಲವು. ಇದೇ ತರಹದ ಇನ್ನಷ್ಟು ಅಚ್ಚರಿ ಕುತೂಹಲಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಕಾಯ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.